ನಂತರ ನಮ್ಮ ಆಗ್ನೇಯ ಸೆನ್ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೇಸನ್ನು ಪತ್ತೆ ಹಚ್ಚಿದ್ದಾರೆ. ಈ ಹೊರದೇಶಗಳಿಗೆ ವೀಸಾ ಮಾಡಿಸಿಕೊಡೋದಾಗಿ ನಂಬಿಸಿ 51 ಜನರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸತಕ್ಕಂಥ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ, ಇವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 2 ಕಾರುಗಳು, 3 ಬೈಕ್ಗಳು, 24 ಗ್ರಾಂ ಚಿನ್ನಾಭರಣಗಳು ಮತ್ತು 66 ಲಕ್ಷ ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 80 ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ. ಇದು ಈ ಇಬ್ಬರು ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ ಏನಿದ್ದಾರೆ, ಒಂದು ಅಡ್ವರ್ಟೈಸ್ಮೆಂಟನ್ನು ಹಾಕಿ ಯಾರಾದರೂ ವೀಸಾ ಬೇಕಾಗಿರ್ತಕ್ಕಂಥವ್ರು ಸಂಪರ್ಕಿಸ್ಬೋದು ಅಂಥೇಳಿ ಅದನ್ನು ನೋಡಿರ್ತಕ್ಕಂಥ ಫಿರ್ಯಾದಿದಾರರು ಅವರನ್ನು ಸಂಪರ್ಕಿಸಿ ಕೆಲವೊಂದು ಈ ಜಾಕಿಗಳು ಮತ್ತು ಹಾರ್ಸ್ ರೈಡರ್ಗಳೇನಿದ್ದಾರೆ ವಿದೇಶಕ್ಕೆ ಹೋಗಬೇಕಾಗಿತ್ತು, ನ್ಯೂಜಿಲೆಂಡ್ ಮತ್ತು ಜಪಾನ್ ದೇಶಕ್ಕೆ. ಆ ದೇಶಗಳಿಗೆ ಹೋಗಲಿಕ್ಕೆ ಅವರಿಗೆ ವೀಸಾಗಳನ್ನು ಮಾಡಿಸ್ಕೊಡ್ಬೇಕು ಅಂಥೇಳಿ ಅವ್ರ ಹತ್ರ ಕೇಳಿ ಪ್ರತಿಯೊಂದು ವೀಸಾಗೆ ಸುಮಾರು 8 ಲಕ್ಷದಷ್ಟು ಹಣವನ್ನು ಕೇಳಿದಾಗ ಅದನ್ನೆಲ್ಲ ಹೊಂದಿಸಿ ಅವ್ರಿಗೆ ಕೊಟ್ಟಿದ್ದಾಗಿ, ಅದಾದ ನಂತರದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ವೀಸಾಗಳೇನಿದೆ ಅದು ನಕಲಿ ಅಂತ ಹೇಳಿ ಈ ಫಿರ್ಯಾದಿದಾರರಿಗೆ ಮತ್ತು ಅವರು ಮಾಡಿಸಿಕೊಟ್ಟಿರ್ತಕ್ಕಂಥ ಈ ಜಾಕಿಗಳಿಗೆ ಮತ್ತು ಹಾರ್ಸ್ ರೈಡರ್ಗಳಿಗೆ ಗೊತ್ತಾದ ಮೇರೆಗೆ 24ನೇ ತಾರೀಕು ಜನವರಿಯಂದು ಅವರು ಆಗ್ನೇಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಅದಾದ ನಂತರದಲ್ಲಿ 28/1 ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಅವರನ್ನು ಬಂಧಿಸಿ ಅವರಿಂದ ಈ ಎಲ್ಲ ಏನು ವಸ್ತುಗಳಿದ್ದಾವೆ, ಕಾರುಗಳು, ಬೈಕ್ಗಳು ಮತ್ತು ಚಿನ್ನಾಭರಣ ಮತ್ತು ನಗದು ಹಣ, ಅವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ.